ಈ ಡಿಪ್ರೆಷನ್ ಅನ್ನೋದು ಕೋವಿಡ್ ತರ ಸಣ್ಣದಾಗಿ ಗಂಟ್ಲು ಕೆರೆತದಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕೆಂಬು ಜ್ವರ ನೆಗಡಿ ಕಂಟಿನ್ಯೂ ಆಗಿ ಕೊನೆಗೆ ನಮ್ಮನ್ನೇ ಆವರಿಸ್ಕೊಂಡು ನಮ್ಮ ಜೀವನೇ ತಗೊಂಡ್ಬಿಡುತ್ತೆ. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಕೋವಿಡ್ ಬಂದಾಗ ಹೇಗೆ ನಮ್ಮ ಜೊತೆ ಇರೋರೆ ನಮ್ಮನ್ನು ನೋಡ್ಕೊಂಡು ಎದ್ರುಕೊಂಡು ಓಡೋಗ್ತಾರೆ, ಅದೇ ತರ ನಮ್ಮ ಹತ್ರ ಹಣ ಇಲ್ಲ, ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಗೊತ್ತಾದ್ರೆ ನಮ್ಮ ಜೊತೆಲಿ ಇದ್ದವರು ಓಡೋಗ್ಬಿಡ್ತಾರೆ. ನಿನ್ನೆ ಮೊನ್ನೆ ನಮ್ಮ ಜೀವ ಆಗಿದ್ದವ್ರೆ ಇವತ್ತು ನಮ್ಗೆ ಅಪರಿಚಿತ ತರ ನಡ್ಕೊಂತಾರೆ. ಅದೇ ಒಂದ್ಸತಿ ಈ ಕಷ್ಟಗಳನ್ನೆಲ್ಲ ಮೀರಿ ಜಯಿಸ್ಕೊಂಡು ಆಚೆ ಬಂದ್ರೆ ನಾವೇ ಇವ್ರಿಗೆಲ್ಲ ಆಂಟಿಡೋಟ್. ಇದ್ದಕ್ಕಿದ್ದಾಗಿ ಈ ಅಪರಿಚಿತರೆಲ್ಲ ಪುನಃ ಸಂಬಂಧಿಕರಾಗ್ಬಿಡ್ತಾರೆ. ಕಷ್ಟ ಬಂದಾಗ ದೂರ ತಳ್ತಾರೆ, ಸುಖ ಇದ್ರೆ ಹತ್ರ ಬರ್ತಾರೆ. ಒಟ್ನಲ್ಲಿ ಬೆನಿಫಿಟ್ ಇಲ್ದೆ ಯಾರು ನಮ್ಮ ಹತ್ರ ಬರಲ್ಲ. ಏನು ಬೆನಿಫಿಟ್ ಇಲ್ದೇನೋ ನಮ್ ಜೊತೆ ಇದ್ದವ್ರನ್ನ ನಾವ್ ಯಾವತ್ತೂ ಬಿಡಲ್ಲ. ಆದ್ರೆ ಕಾಮಿಡಿ ಏನಂದ್ರೆ ಇದೆಲ್ಲಾ ಪ್ರೋಸೆಸ್ ಅಲ್ಲಿ ನಮ್ಮಲ್ಲಿರೋ ಇನ್ನೋಸೆಂಟ್ ಮಗು ಸತ್ತೋಗಿರುತ್ತೆ. ನಮ್ಮಿಂದ ಮತ್ತೆ ಹುಟ್ಟು ಬರೋದು ಒಂದು ಶಕ್ತಿ. ಈ ಶಕ್ತಿನ ಮೊದಲ ತರ ಆಟಾಡ್ಸಕ್ಕಾಗಲ್ಲ. ಎಂತ ಬಿರುಗಾಳಿನೂ ಈ ಶಕ್ತಿ ಮುಂದೆ ಬಂದು ನಿಂತ್ಕೊಳ್ಳೋಕೆ 1 ಕೋಟಿ ಸುತ್ತಿ ಯೋಚನೆ ಮಾಡುತ್ತೆ.